ಸ್ನ್ಯಾಕ್ಸ್ ಬಿಸ್ನೆಸ್ಗೆ ಇಂಡಿಯನ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಒಂದೆರಡು ರೀತಿಯ ತಿಂಡಿಯನ್ನು ನೀವೇನಾದ್ರು ಶುರು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಇದೊಂದು ಬೂಮಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. 10/10 ಯಾವ ಲೆವೆಲ್ಗೆ ದುಡಿಮೆ ಮಾಡ್ತಾರೆ ಗೊತ್ತಾ? ಅಮೆಝಾನಲ್ಲಿ ಸೆಲ್ಲರ್ ಅಕೌಂಟನ್ನು ಕ್ರಿಯೇಟ್ ಮಾಡಿ, ಫ್ಲಿಪ್ಕಾರ್ಟ್ ಅಥವಾ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿ, ನಿಮಗೆ ಯಾವುದೋ ಒಂದು ಬೂಮಿಂಗ್ ಇರುವಂಥ ಪ್ರಾಡಕ್ಟ್ ಇರುತ್ತೆ ಅಂತಂದರೆ ನೀವು ಅದರಲ್ಲಿ ಲಿಸ್ಟಿಂಗನ್ನು ಮಾಡ್ಬೋದು. ಇಲ್ಲಿ ತಲೆಯೇ ನಿಮ್ಮ ಇನ್ವೆಸ್ಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ದ ಮೋಸ್ಟ್ ಪವರ್ಫುಲ್ ಪ್ರಾಮಿಸಿಂಗ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಗಳನ್ನು ಇವತ್ತು ತರ್ತಿದ್ದೀನಿ. ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಬಿಸ್ನೆಸ್ಸನ್ನು ಮಾಡಿದ್ರೆ ನಾನು ಪ್ರಾಫಿಟನ್ನು ಮಾಡಬಹುದು ಅಂತ ಕೇಳೋರಿಗೆ ಖಂಡಿತವಾಗ್ಲೂ ಇದು ಒನ್ ಆಫ್ ದ ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಪಾರ್ಟ್ ಟೈಮ್ ಬಿಸ್ನೆಸ್ಸು ಕೂಡ ಇದನ್ನು ಮಾಡ್ಬೋದು ರೀ, ಖಂಡಿತವಾಗ್ಲೂ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಯಾಕೆ ಮಾಡಬೇಕು ಅಂತಂದರೆ ಇದನ್ನೇ ನಾನು ಸುಮಾರು ಜನಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ಪ್ಯಾಸಿವ್ ಇನ್ಕಮ್ ರೀತಿಯಲ್ಲಿ ನೀವು ಕೂಡ ಒಂದು ಇನ್ಕಮನ್ನು ಜನರೇಟ್ ಮಾಡಬಹುದು. ನೀವು ಕೇವಲ ಒಂದು 30,000 ರೂಪಾಯಿ ನಿಮ್ಗೆ ಒಂದು ಸಂಬಳ ಬರ್ತಾ ಇದೆ ಅಂದರೆ 10,000 ರೂಪಾಯಿ ಅಂತ ಎತ್ತಿಟ್ಟು ಒಂದು 5 ತಿಂಗಳು ನೀವು ಸ್ವಲ್ಪ ಕಾದು ಪಾರ್ಟ್ ಟೈಮ್ ಬಿಸ್ನೆಸ್ಸನ್ನು ಅಂದರೆ ಸಂಜೆ ಮೇಲೆ 5 ಗಂಟೆ ಮೇಲೂ ಕೂಡ ನೀವು ಇಲ್ಲೊಂದು ಬಿಸ್ನೆಸ್ಸನ್ನು ಮಾಡಿದ್ರೆ ಖಂಡಿತವಾಗ್ಲೂ ಪ್ರಾಫಿಟನ್ನು ಮಾಡ್ಬೋದು. ಅಥವಾ ನಿಮ್ಮ ಆಫೀಸ್ ಬಂದು ಮಧ್ಯಾಹ್ನ ಮೇಲೆ ಇದೆ ಅಂದರೆ ಬೆಳಗ್ಗೆ ಒಂದು ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡೋದು. ಹಾಗಿದ್ರೆ ದ ಮೋಸ್ಟ್ ಪವರ್ಫುಲ್ ಪ್ರಾಮಿಸಿಂಗ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಯಾವುದು ಅಂದರೆ ದ ಟಾಪ್ 5 ಅಲ್ಲಿ ಮೊದಲನೇದು ಬರೋದೇ ಟಿಫನ್ ಬಿಸ್ನೆಸ್ಸನ್ನು ಮಾಡಿ ಅಥವಾ ಕ್ಲೌಡ್ ಕಿಚನನ್ನು ಮಾಡಿ ಅಂತ ಹೇಳ್ತೀನಿ. ಹಾಗಿದ್ರೆ ನಿಮ್ಗೆ ಗೊತ್ತಿರಬಹುದು, ಎಷ್ಟೋ ಜನ ಪಿ ಜಿಲಿರೋರಿಗೆ ಮುಖ್ಯವಾಗಿ ಮನೆ ಊಟ ಸಿಕ್ಕಿದ್ರೆ ಸಾಕು ಅನ್ನೋರು ಸುಮಾರು ಜನ ಇದ್ದಾರೆ. ಅಥವಾ ಎಲ್ಲೋ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡೋರಿಗೆ ಊಟ ಸಿಕ್ಕಿದ್ರೆ ಸಾಕು, ಚೆನ್ನಾಗಿರೋದು ಮನೆ ಊಟ ಸಿಕ್ಕರೆ ಸಾಕಪ್ಪ, ಈ ಹೋಟ್ಲಲ್ಲಿ ತಿಂದರೆ ಗ್ಯಾಸ್ಟ್ರಿಕ್ಕು ಅಥವಾ ರೋಡಲ್ಲಿ ತಿಂದರೆ ಹೈಜೀನ್ ಇರೋದಿಲ್ಲ ಅಂತೆಲ್ಲ ಹೇಳ್ತಾರಲ್ವಾ. ಸೊ ನೀವೇನಾದರೂ ಅದ್ಭುತವಾಗಿ ಒಳ್ಳೆ ತಿಂಡಿ ಮಾಡಿದ್ರೆ ಸಾಕ್ರಿ. ಒಂದೆರಡು ರೀತಿಯ ತಿಂಡಿಯನ್ನು ನೀವೇನಾದ್ರು ಶುರು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಇದೊಂದು ಬೂಮಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ನಿಮಗೆ ಇಡ್ಲಿ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು, ದೋಸೆ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು, ಚಿತ್ರಾನ್ನ, ಪುಳಿಯೋಗರೆ, ಈ ರೀತಿಯಾಗಿ ನೀವೊಂದು ಟಿಫನ್ ಬಿಸ್ನೆಸ್ಸು, ನೀವೊಂದು ವಡೆ 5 ರೂಪಾಯಿ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಗೊತ್ತೇನ್ರಿ. ಹಾಗಿದ್ರೆ ಸರ್ ಇದಕ್ಕೆ ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು ಗಮನಿಸ್ಕೊಳ್ಳಿ, ಎಲ್ಲೆಲ್ಲಿ ಈ IT ಸೆಕ್ಟರ್ ಅಥವಾ IT ಪಾರ್ಕ್ಗಳಿರುತ್ತೆ, ನೀವು ಅಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡು ನೀವು ಅಲ್ಲೊಂದು ಬ್ರೇಕ್ಫಾಸ್ಟ್ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಅಷ್ಟೇ ಅಲ್ಲ, IT ಪಾರ್ಕ್ಸ್ ನಿಯರ್ ಬೈ ಎಲ್ಲಾದರೂ ಒಂದು 10/10 ಜಾಗ ಸಿಕ್ಕಿ ಒಂದು 5,000 ರೂಪಾಯಿ ಬಾಡಿಗೆ ಸಿಕ್ಕಿದ್ರು ಕೂಡ ನಿಜವಾಗ್ಲೂ ಇದೊಂದು ಒಳ್ಳೆ ಬಿಸ್ನೆಸ್ ಆಗಿ ನೀವು ಶುರುವನ್ನು ಮಾಡ್ಬೋದು. ಹಾಗಿದ್ರೆ ನೀವು 50,000 ರೂಪಾಯಿಗೆ ಸರ್ ಏನೇನು ಬೇಕಾಗ್ಬೋದು ಇದಕ್ಕೆ ಐಟಮ್ಗಳು ಅಂತ ಕೇಳಿದ್ರೆ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ನಿಮಗೆ ಇಲ್ಲಿ ಒಂದು ಬೇಸಿಕ್ ಕಿಚನ್ ಸೆಟಪ್ ಬೇಕಾಗುತ್ತೆ, ಪ್ಲಸ್ ರಾ ಮೆಟೀರಿಯಲ್ಸ್ ಅಂದರೆ ನೀವು ಅಡುಗೆಯನ್ನು ಪದಾರ್ಥಗಳನ್ನು ಬೇಕಾಗುತ್ತೆ. ಇಲ್ಲ ನೀವು ಪಾರ್ಸಲ್ ತೊಗೊಂಡು ಹೋಗ್ತಾರೆ ಅಂದರೆ ಒಂದು ಪ್ಯಾಕಿಂಗ್ ಬೇಕಾಗುತ್ತೆ. ನೀವು ಇದೆಲ್ಲವೂ ಜೊತೆಗೆ ನೀವೊಂದು 10/10 ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ತೀರ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಡಿಜಿಟಲ್ ಜಮಾನ ಆಗಿರೋದ್ರಿಂದ ಈ ಸ್ವಿಗ್ಗಿ ಝೊಮ್ಯಾಟೋಲಿ ನೀವೊಂದು ಟೈ ಅಪ್ ಮಾಡಿಕೊಂಡ್ರೆ ಇನ್ನೂ ಕೂಡ ಅದ್ಭುತವಾಗಿರುವಂಥ ಬಿಸ್ನೆಸ್ಸನ್ನು ಮಾಡ್ಬೋದು. ನಾನಿಲ್ಲೊಂದು ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಿಮಗಿಲ್ಲ ಒಂದು ಎಕ್ಸಾಂಪಲ್ 30 ರೂಪಾಯಿ ಇಟ್ಕೊಳ್ಳೋಣ ರೀ, ಒಂದು ನಾಷ್ಟ 30 ರೂಪಾಯಿ ಇಟ್ಕೊಳ್ಳೋಣ. ಒಂದು ದಿನದಲ್ಲಿ ಬೇಡ, ಒಂದು 6 ಅವರಲ್ಲಿ ನಿಮಗೆ ಬೆಳಗ್ಗೆ ಒಂದು 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನದವರೆಗೂ ಅಂತ ಅಂದ್ಕೊಂಡ್ರೆ ನೀವು 30 ರೂಪಾಯಿ ಒಂದು 100 ಜನಕ್ಕೆ ಮಾರಲ್ವೇನ್ರಿ. ಕೇವಲ ಒಂದು ಬೇಸಿಕ್ ಕಿಚನ್ ಸೆಟಪ್ ಇದ್ರೆ ಸಾಕು, ನೀವು ಒಂದು ಒಳ್ಳೆ ಅದ್ಭುತವಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ಒಂದು ಅಡುಗೆ ಅನ್ನೋದು ಒಂದು ಕಲೆ ಅಂತ ಹೇಳ್ತಾರಲ್ಲ, ನೀವು ಆ ಬಿಸ್ನೆಸ್ಸನ್ನು ಶುರು ಮಾಡಿದ್ರೆ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಜೊತೆಗೆ ಕ್ಲೌಡ್ ಕಿಚನ್, ಅದನ್ನು ಹೇಳಿರೋ ಹಾಗೆ ಮನೆಯಲ್ಲೇ ನಿಮಗೆ ಐಟಮನ್ನು ರೆಡಿ ಮಾಡೋ ತಾಕತ್ತಿದೆ ನನಗೆ ಚೆನ್ನಾಗಿ ಕ್ವಾಲಿಟಿ ಕೊಡ್ತೀನಿ, ಒಳ್ಳೆ ಟೇಸ್ಟ್ ಕೊಡ್ತೀನಿ ನಾನು ಅಂದರೆ ನೀವು ಕ್ಲೌಡ್ ಕಿಚನಲ್ಲಿ ಕೇವಲ FSSAI ಸರ್ಟಿಫಿಕೇಟ್ ಇದ್ದರೆ ಸಾಕು, ಫುಡ್ ಲೈಸೆನ್ಸ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಅದಿದ್ದರೆ ಸಾಕು, ನೀವು ಆರಾಮಾಗಿ ಒಂದು ಬಿಸ್ನೆಸ್ಸನ್ನು ಶುರುವನ್ನು ಮಾಡ್ಬೋದು. ಇನ್ನು ಎರಡನೇ ಟಾಪಿಕಲ್ಲಿರೋದೇ ನಿಜವಲ್ಲೂ ಹೋಮ್ ಮೇಡ್ ಸ್ನ್ಯಾಕ್ಸ್ ರೀ. ನಿಜವಾಗ್ಲೂ ಹೇಳ್ತೀನಿ, ನಮ್ಮಲ್ಲೇ ಒಂದು ವಿಡಿಯೋ ಮಾಡಿದ್ವಿ. ಒಂದು ಅಜ್ಜಿ ಬೆಳಗ್ಗೆ ಎಲ್ಲ ಕೆಲಸವನ್ನು ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಆಕೆ ಬ್ಯಾಗನ್ನು ಹಾಕ್ಕೊಂಡು ಇಡೀ ರೋಡಲ್ಲಿ ಮನೆಯಲ್ಲಿ ಮಾಡಿರುವಂತಹ ಕುರುಕುಲು ತಿಂಡಿಗಳು ಅಂತ ಹೇಳಿನೇ ಆಕೆ ಮಾರಿ 60,000 ರೂಪಾಯಿಗೂ ಕೂಡ ಅಧಿಕವಾಗಿ ಸಂಪಾದನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಸ್ನ್ಯಾಕ್ಸ್ ಬಿಸ್ನೆಸ್ಗೆ ಇಂಡಿಯನ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಿಮ್ಮ ಟೇಸ್ಟನ್ನು ಕೊಡೋ ತಾಕತ್ತು ನಿಮಗಿದ್ರೆ ಅಥವಾ ನಾನು ಮಾರ್ತೀನಿ ಅನ್ನೋ ಕೆಪಾಸಿಟಿ ನನಗಿದ್ರೆ ನೀವು ಕೂಡ ಒಂದು ಸ್ನ್ಯಾಕ್ ಬಿಸ್ನೆಸ್ಸನ್ನು ಮಾಡ್ಬೋದು. ಸೊ ನೀವೇನಾದರೂ ಸ್ನ್ಯಾಕ್ಸ್ ಬಿಸ್ನೆಸ್, ಈ ಚಕ್ಲಿ, ಮುರುಕು, ಈ ರೀತಿಯಾಗಿ ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ಗೆ ಇರುವಂಥ ಡಿಮ್ಯಾಂಡ್ ಯಾವ ಬಿಸ್ನೆಸ್ಗೂ ಇಲ್ಲ ಅಂತ ಹೇಳ್ತೀನಿ. ಅನ್ನದಾತೋ ಸುಖೀಭವ ಅಂತ ಒಂದು ಪದ ಇದೆ ಗೊತ್ತಾ, ಕೇಳಿದಿರಲ್ಲ, ಊಟ ಮಾಡೋದ್ಮೇಲೆ ನಾವು ಹೇಳ್ತೀವಲ್ಲ. ಸೊ ಅನ್ನ ಏನಾದರೂ ಕೈ ಹಿಡಿತು ಅಂದರೆ ಅಥವಾ ನಿಮಗೆ ಫುಡ್ ಇಂಡಸ್ಟ್ರಿ ಏನಾದರೂ ಕೈ ಹಿಡಿತು ಅಂದರೆ ನಿಜವಾಗ್ಲೂ ನಿಮ್ಮ ಬಿಸ್ನೆಸ್ ಬೂಮಿಂಗ್ ಆಗೋ ಚಾನ್ಸಸ್ಸಲ್ಲಿ ಡೌಟೇ ಬೇಡ. ಡಿಮಾರ್ಟ್ತರನೋ ಅಥವಾ ರಿಲಯನ್ಸ್ ಅಂತ ಯಾವುದೋ ಒಂದಷ್ಟು ಇದ್ದಾವೆ, ಅಥವಾ ಒಂದಷ್ಟು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಇದ್ದಾವೆ. ನೀವು ಅವ್ರಿಗೊಂದಷ್ಟು ಐಟಮ್ಗಳನ್ನು ಕೊಟ್ಟು ಒಂದು ಒಳ್ಳೆ ಪ್ರಾಫಿಟನ್ನು ನೀವು ಇಟ್ಕೊಳ್ಳಿ, ಸರ್ ಮಿಕ್ಕಿದ್ದು ನನಗೊಂದಷ್ಟು ಪ್ರಾಫಿಟ್ ಮಾಡ್ಕೋತೀನಿ ಅಂತ ನೀವು ರಿಕ್ವೆಸ್ಟಿಂಗ್ ಅಲ್ಲಿ ಹೋದ್ರೆ, ಪ್ಲಸ್ ಈ ಡಿಸ್ಟ್ರಿಬ್ಯೂಟರ್ಗಳನ್ನ ಇಟ್ಕೊಂಡು ನೀವು ಒಂದಷ್ಟು ಪ್ರಾಫಿಟ್ ನೀವು ಇಟ್ಕೊಂಡು ಮಿಕ್ಕಿದ್ದು ನನಗೆ ಕೊಡಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಸ್ನಾಕ್ಸ್ ಚೆನ್ನಾಗಿತ್ತು ಅಂದರೆ ಬೂಮಿಂಗ್ ಆಗೋದ್ರಲ್ಲಿ ಡೌಟೇ ಬೇಡ. ದಿಸ್ ಇಸ್ ದ ಮೋಸ್ಟ್ ಪ್ರಾಮಿಸಿಂಗ್ ಸೆಕೆಂಡ್ ಒನ್, ದ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ ಹೇಳ್ಬೋದು. ದಟ್ ಈಸ್ ಹೋಮ್ ಮೇಡ್ ಸ್ನ್ಯಾಕ್ಸ್. ಜಸ್ಟ್ ನೀವು ಸರ್ ಇದು ಮನೇಲೇ ಮಾಡಿರೋದು, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ನೀವೇ ಬಿಡಲ್ಲ ಅಂತ ಒಂದು ಮಾತು ಹೇಳಿ ನಮ್ಮ ಕನ್ನಡಿಗರು ಖಂಡಿತವಾಗ್ಲೂ ಕೈ ಹಿಡಿತಾರೆ. ನಿಜವಾಗ್ಲೂ ನಿಮ್ಮ ಟೇಸ್ಟ್ ಏನೋ ಚೆನ್ನಾಗಿತ್ತು ಅಂದರೆ ಮತ್ತೆ ಹುಡುಕೊಂಡು ಬಂದು ನಿಮ್ಮ ಹತ್ರ ತಗೊಳ್ತಾರೆ.
ಫುಡ್ ಇಂಡಸ್ಟ್ರಿ ಹೇಗೆ ಅಂದರೆ ನೀವು ಗಮನಿಸಿರ್ತೀರಾ, ಎಲ್ಲೋ ದೂರದಲ್ಲಿರುತ್ತೆ, ಸರ್ ಅಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ, ಅಥವಾ ಇಲ್ಲೇ ಹೋಗಿ ತೊಗೊಳ್ಳಿ ಸ್ನ್ಯಾಕ್ಸು ಸಖತ್ತಾಗಿರುತ್ತೆ ಎಲ್ಲೆಲ್ಲ ತೊಗೋಬೇಡಿ ಅಂತ ಎಷ್ಟೋ ಸಲ ನಾವು ಕೇಳಿದ್ದೀವಲ್ಲ. ಎಸ್, ದಿಸ್ ಈಸ್ ಕಾಲ್ಡ್ ಮೌತ್ ಸ್ಪ್ರೆಡ್. ಅಂದರೆ ಇದು ಡಿಜಿಟಲ್ ಜಮಾನ ಆಗಿದ್ದರೂ ಕೂಡ ಅಲ್ಲಿ ಚೆನ್ನಾಗಿದೆ ನೋಡಿ, ಇಲ್ಲಿ ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾರೆ. ಪ್ಲಸ್ ನಿಮ್ಮದೇ ಅಂತ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ರೆ ತಾವೇನಾದರೂ ಡಿಜಿಟಲಲ್ಲಿ ಒಂದು ಪೇಜ್ ಓಪನ್ ಮಾಡ್ಕೊಂಡ್ರೆ ಸಾಕು, ನೀವು ಕೂಡ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ನಾನು ಅದನ್ನೇ ಹೇಳ್ತಿದ್ದೀನಿ, ಮನೇಲಿ ಕುತ್ಕೊಂಡು ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡಿ ನಾಳೆ ಮಾಡ್ತೀನಿ ಬಿಸ್ನೆಸ್ಸು, ನಾಳೆ ಮಾಡ್ತೀನಿ ಅಂದರೆ ಅದು ನಾಳೆಯಾಗೇ ಉಳಿಯುತ್ತೆ. ಕಡಿಮೆ ಇನ್ವೆಸ್ಟ್ಮೆಂಟನ್ನು ನೀವು ಹಾಕಿ ನೀವೊಂದು ಒಳ್ಳೆ ಪ್ರಾಫಿಟನ್ನು ಮಾಡೋದು. ದಿಸ್ ಇಸ್ ದ ಮೋಸ್ಟ್ ಸೆಕೆಂಡ್ ಪ್ರಾಮಿಸಿಂಗ್. ಇನ್ನು ಮೂರನೇ ಬಿಸ್ನೆಸ್ಸು ನಿಜವಾಗ್ಲೂ ಇದೊಂದು ಕೂಡ ಪ್ರಾಮಿಸಿಂಗ್ ಬಿಸ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಈಸ್ ದ ಮೊಬೈಲ್ ರಿಪೇರಿ ಪ್ಲಸ್ ಆಕ್ಸೆಸರೀಸ್ ಬಿಸ್ನೆಸ್. ನಿಜವಾಗ್ಲೂ ನೀವು ಏನಾದರೂ ಕೋರ್ಸನ್ನು ಮಾಡಿದ್ದೇ ಆಯಿತು ಅಂದರೆ ಮೊಬೈಲ್ ರಿಪೇರ್ ಬಿಸ್ನೆಸ್ಸು 10/10 ಯಾವ ಲೆವೆಲ್ಗೆ ದುಡಿಮೆ ಮಾಡ್ತಾರೆ ಗೊತ್ತಾ? ನೀವು SP ರೋಡ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ಅಂಗಡಿಯವರು ಕೂಡ ನೀವು ಕೇಳಿ ನೋಡಿ, ಬೇಕಾದರೆ 2,000-3,000 ರೂಪಾಯಿ ಮೇಲೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಇಲ್ಲಿ ಬೇಕಾಗಿರೋದು ಒಂದಷ್ಟು ತಿಳುವಳಿಕೆ. ಅಂದರೆ ಮೊಬೈಲ್ ರಿಪೇರ್ ಬಿಸ್ನೆಸ್ ಮಾಡೋದು ಹೇಗೆ, ಒಂದು ಡಿಸ್ಪ್ಲೇ ಚೇಂಜ್ ಮಾಡೋದು ಹೇಗೆ, ಅಥವಾ IC ಹೋಗಿದೆ ಅಂದರೆ, ಅಥವಾ ಒಂದು ಪ್ರೊಸೆಸರ್ ಹೋಗಿದೆ ಅಂದರೆ ಅದೆಲ್ಲ ನೀವು ತಿಳ್ಕೋಬೇಕಾಗುತ್ತೆ. ಒಂದು ಚಾರ್ಜಿಂಗ್ ಪೋರ್ಟ್ ಹೋಗಿದೆ ಅಂದರೆ ಹೇಗೆ ಮಾಡೋದು. ಪ್ಲಸ್ ನಿಮಗಿಲ್ಲಿ ಒಂದು ಚಾರ್ಜಿಂಗ್ ಕೇಬಲನ್ನು ಮಾಡಿದ್ರೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ. ಮೊಬೈಲ್ ಆಕ್ಸೆಸರೀಸು ಕೇಸ್ಗಳನ್ನು ಮಾರಿನೇ ಎಷ್ಟೋ ಜನ ಒಳ್ಳೆ ಬಿಸ್ನೆಸ್ಸನ್ನು ಕಟ್ಟಿದ್ದಾರೆ ಗೊತ್ತಾ? ನೀವು ಗಮನಿಸಿರ್ತೀರ, ಎಷ್ಟೋ ಕಡೆ ರೋಡಲ್ಲಿ ಹೋಗ್ಬೇಕಾರೆ ಏನಿದು ಇಷ್ಟು ದೊಡ್ಡದಾಗಿದೆ, ಬರೋ ಮೊಬೈಲ್ ಕೇಸ್ಗೆ ಇಷ್ಟು ದೊಡ್ಡ ಬಿಸ್ನೆಸ್ ಅಂತ ಹೇಳ್ತೀರಾ. ಅದರಲ್ಲೂ ಕೂಡ ಒಂದು ಪ್ರಾಫಿಟ್ ಅದ್ಭುತವಾಗಿದೆ. ಬಟ್ ಇಲ್ಲಿ ನಿಮಗೆ ಬೇಕಾಗಿರೋದಲ್ಲ, ಒಂದಷ್ಟು ಇಂಪಾರ್ಟೆನ್ಸ್ ಆಗಿರುವಂಥ ನಾಲೆಡ್ಜ್. ಮೊಬೈಲ್ ರಿಪೇರಿ ಮಾಡೋದು ಹೇಗೆ, ಮತ್ತು ಆಕ್ಸೆಸರೀಸ್ ಮತ್ತು ಡಿಮ್ಯಾಂಡ್ ಏನಿದೆ. ಪ್ರತಿಯೊಬ್ಬರು ಫೋನ್ ತೊಗೊಂಡ್ರೆ ಸ್ಕ್ರೀನ್ ಗಾರ್ಡ್ ಹಾಕೋತಾರೆ ರೀ. ಪ್ರತಿಯೊಬ್ಬರು ಫೋನ್ ತೊಗೊಂಡ್ರೆ ಸ್ಕ್ರೀನ್ ಗಾರ್ಡ್ ಹಾಕೋತಾರೆ, ಬ್ಯಾಕ್ ಕೇಸ್ ತೊಗೋತಾರೆ. ಕರೆಕ್ಟ್ ಅಲ್ವಾ? ಅದು ಐಫೋನೇ ಆಗಿರಲಿ, iPhone 16 Pro Max ಆಗಿರಲಿ, ಯಾವುದೇ ಆಗಿರಲಿ, ಜಸ್ಟ್ ಅವ್ರ ಫೋನ್ನ ಸೇಫ್ಟಿಗೋಸ್ಕರ ಅಂತೂ ಖಂಡಿತವಾಗಿ ತಗೋತಾರೆ. ಬಟ್ ನಿಮ್ಮ ಹತ್ರ ಎಲ್ಲ ರೀತಿಯ ಮಾಡೆಲ್ನ ಆಕ್ಸೆಸರೀಸ್ ಇಟ್ಕೊಂಡ್ರೆ ನಿಜವಾಗ್ಲೂ ಇದೊಂದು ಒಳ್ಳೆ ಅದ್ಭುತವಾಗಿರುವಂಥ ಬಿಸ್ನೆಸ್ ಅಂತ ಹೇಳ್ಬೋದು. ಇನ್ನು 4ನೇ ದ ಮೋಸ್ಟ್ ಪ್ರಾಮಿಸಿಂಗ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಯಾವುದು? ಇದರಲ್ಲಿ ಏನು ಪ್ರಾಫಿಟ್ ಸಿಗುತ್ತೆ ಸರ್? ಅದುವೇ ಆನ್ಲೈನ್ ಟ್ಯೂಟೋರಿಂಗ್ ಅಥವಾ ಟ್ಯೂಷನ್ ಮಾಡೋದು ಅಂತ ಹೇಳ್ಬೋದು ನಮ್ಮ ಒಂದು ಆಡು ಭಾಷೆಯಲ್ಲಿ. ಸೊ ಈ ಒಂದು ಬಿಸ್ನೆಸ್ಸು ಕೂಡ ಅದ್ಭುತವಾಗಿದೆ. ಇದಕ್ಕೆ ಬೇಕಾಗಿರೋದು ನಿಮಗೆ ಅದ್ರ ಬಗ್ಗೆ ಇರುವಂಥ ನಾಲೆಡ್ಜ್ ಇರಬೇಕು. ಇದಕ್ಕೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿದೆ. ಈ ವೇದಾಂತ ಅಂತ ಒಂದಷ್ಟು ವೆಬ್ಸೈಟ್, ಆನ್ಲೈನ್ ವೆಬ್ಸೈಟ್ಗಳಿದ್ದಾವೆ. ಅದರಲ್ಲಿ ನೀವು ಕೂಡ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನೀವು ಪರಿಣಿತರಿದ್ರಿ, ಅದು ಮ್ಯಾಥ್ಸು, ಸೈನ್ಸು, SLC ಸ್ಟೂಡೆಂಟ್ಸ್ಗೆ ಒಂದು ಸಬ್ಜೆಕ್ಟ್ಗೆ 5,000 ರೂಪಾಯಿ 10,000 ರೂಪಾಯಿ ಕೇಳಿದ್ದೀನಿ ನಾನು. ನೀವಂಥದ್ದೊಂದು 3 ಜನ ಸ್ಟೂಡೆಂಟ್ ಇಟ್ಕೊಂಡ್ರೆ 30,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಅಷ್ಟೇ ಅಲ್ಲ ರೀ, ಇವತ್ತೆಲ್ಲ AI ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ AI ಕೋರ್ಸ್ ಬಗ್ಗೆ ನೀವು ಯಾರು ಕೋರ್ಸನ್ನು ತೊಗೊಳ್ತೀರಾ ಅಥವಾ ಟ್ಯೂಷನ್ ತೊಗೊಳ್ತೀರಾ ಅಂದರೆ ನೀವು ಖಂಡಿತವಾಗ್ಲೂ ಒಂದು ಅದ್ಭುತವಾಗಿ ನೀವು ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಜೊತೆಗೆ ಡಿಸೈನಿಂಗ್ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು, ಅಥವಾ ಕೋಡಿಂಗ್ ಆಗಿರ್ಬೋದು, ಈ ರೀತಿಯಾಗಿ ನೀವೇನಾದ್ರು ಟ್ಯೂಟೋರಿಂಗ್ ತೊಗೊಳ್ತೀರ ಅಂದರೆ ನಿಜವಾಗ್ಲೂ ಇದೊಂದು ಬೂಮಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ಇದನ್ನು ಕೂಡ ಅತಿ ಹೆಚ್ಚು ಬೇಕಾಗಿಲ್ಲ. ಇದಕ್ಕೆ ಅತಿ ಹೆಚ್ಚಾಗಿ ನಿಮಗೆ ಇನ್ವೆಸ್ಟ್ಮೆಂಟೇ ಬೇಕಾಗಿಲ್ಲ. ಇಲ್ಲಿ ತಲೆಯೇ ನಿಮ್ಮ ಇನ್ವೆಸ್ಟ್ಮೆಂಟ್, ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ತಲೆಯೇ ನಿಮ್ಮ ಇನ್ವೆಸ್ಟ್ಮೆಂಟ್. ನಿಮಗೆ ಬೇಕಾಗಿರೋದು ಅದ್ರ ಬಗ್ಗೆ ನಾಲೆಡ್ಜ್. ಒಂದು ಮ್ಯಾಥ್ಸ್ ಸಬ್ಜೆಕ್ಟ್ ತೊಗೊಳ್ತೀರೋ, ಅಥವಾ ಸೈನ್ಸ್ ತೊಗೊಳ್ತಿರೋ, ಅಥವಾ ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಳ್ತಿರೋ, ಅಥವಾ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ತಿರೋ, ನಿಮಗೆ ಅದ್ರ ಬಗ್ಗೆ ತುಂಬ ಅದ್ಭುತವಾಗಿ ನಾಲೆಡ್ಜ್ ಇದೆ ಅಂದರೆ ನೀವು ಅದೊಂದು ಟ್ಯೂಷನನ್ನು ಮಾಡಿ, ನೀವು ಇಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಒಂದು 5 ಜನ ಸ್ಟೂಡೆಂಟ್ ಸಿಗ್ತಾರೆ ಅಂತ ಇಟ್ಕೊಳ್ಳಿ. ಒಂದು 5 ಜನ ಸ್ಟೂಡೆಂಟ್ ಇಟ್ಕೊಂಡ್ರೆ ಎಷ್ಟಾಯಿತು ನಿಮಗೆ ಅಲ್ವಾ? ಸೊ ಇದೇ ರೀತಿಯಾಗಿ ನೀವು ತಿಂಗಳ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳನ್ನ ಬರ್ತಾರೆ ಅಂದರೆ ಅಪ್ರೋಚನ್ನು ಮಾಡ್ತಾರೆ. ನೀವು ಒಂದು 2-3 ಗಂಟೆ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇದಕ್ಕೆ 3 ಅವರ್ ತೊಗೊಂಡ್ರೆ ಕ್ಲಾಸ್ ಸಾಕು. ಇಲ್ಲಿ ಅದ್ಭುತವಾಗಿ ನೀವು ಒಂದು ನಾಲೆಡ್ಜನ್ನು ಹೊಂದಿದರೆ ನೀವು ಒಂದು ಬಿಸ್ನೆಸ್ಸನ್ನು ಖಂಡಿತವಾಗ್ಲೂ ಶುರು ಮಾಡ್ಬೋದು. ಇದಕ್ಕೆ ಟೆನ್ಷನ್ ಬೇಕಾಗಿಲ್ಲ, ಜಾಗನೇ ಬೇಕು ಅಂತ ಏನಿಲ್ಲ. ಇಂಟರ್ನೆಟ್ ಇದೆ, ಇವತ್ತು ಸ್ಕೈಪ್ ಇದೆ, ಅಥವಾ ಗೂಗಲ್ ಮೀಟ್ ಇದೆ. ಈ ರೀತಿಯಾಗಿ ನೀವು ಆನ್ಲೈನಲ್ಲೇ ನೀವು ಈ ಕೋರ್ಸ್ಗಳನ್ನು, ನಿಮಗೆ ಗೊತ್ತಿರೋ ಕೋರ್ಸ್ಗಳನ್ನು ಕೂಡ ನೀವಿಲ್ಲಿ ಹೇಳಿಕೊಡಬಹುದರ ಮೂಲಕ ನೀವು ಖಂಡಿತವಾಗ್ಲೂ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೊಂದು ಡಿಜಿಟಲ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಇಟ್ಕೊಳ್ಳೋಣ. ಒಂದು ಯೂಟ್ಯೂಬ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ನ ಹೇಗೆ ನಾನು ಪ್ರಮೋಟನ್ನು ಮಾಡಬೇಕಾಗುತ್ತೆ, ಡಿಜಿಟಲ್ ಹೇಗೆ ತಿಳ್ಕೋಬೇಕಾಗುತ್ತೆ ಅಂತ ಯಾರನ್ನ ಕೇಳೋರಿಗೆ ನೀವು ಇದೊಂದು ನಿಮಗೆ ನಾಲೆಡ್ಜ್ ಇದ್ದರೆ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ನೀವು ಡಿಜಿಟಲ್ನ ಬಳಸ್ಕೊಳ್ಳೋದು. ಬಿಕಾಸ್ ಎಲ್ರಿಗೂ ಇವತ್ತು ಬೂಮಿಂಗ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಿರ್ತಾರೆ, ನಾನು ಇನ್ಸ್ಟಾಗ್ರಾಮ್ ಮೈಂಟೈನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಿಮಗೆ ಒಂಚೂರು ನಾಲೆಡ್ಜ್ ಇತ್ತು ಅಂತಂದರೆ ಅದ್ರ ಬಗ್ಗೆ, ಅಥವಾ ನೀವೇನಾದ್ರು ಹೋಗಿ ನಾಲೆಡ್ಜ್ ತಿಳ್ಕೊಂಬಂದು ನೀವು ಕೂಡ ಇದು ಆನ್ಲೈನಲ್ಲಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಇದು ಮೋಸ್ಟ್ ಪ್ರಾಮಿಸಿಂಗ್ 5ನೇದು ಯಾವುದಪ್ಪ? ಅದು ಮೋಸ್ಟ್ ಪ್ರಾಮಿಸಿಂಗ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ ಅಂದರೆ ರೀಸೆಲ್ಲಿಂಗ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಮೀಶೋ, ಅಮೆಝಾನಲ್ಲಿ ಸೆಲ್ಲರ್ ಅಕೌಂಟನ್ನು ಕ್ರಿಯೇಟ್ ಮಾಡಿ, ಫ್ಲಿಪ್ಕಾರ್ಟ್ ಅಥವಾ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿ. ನಿಮಗೆ ಯಾವುದೋ ಒಂದು ಬೂಮಿಂಗ್ ಇರುವಂಥ ಪ್ರಾಡಕ್ಟ್ ಇರುತ್ತೆ ಅಂತಂದರೆ ನೀವು ಅದರಲ್ಲಿ ಲಿಸ್ಟಿಂಗನ್ನು ಮಾಡ್ಬೋದು. ಓಕೆನಾ? ಇದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗೋದೇ ಇಲ್ಲ. ನೀವು ಯಾವುದೋ ಒಂದು ಅಂಗಡಿಯವ್ರ ಹತ್ರ ನೀವು ಒಂದು ಟೈಅಪ್ ಮಾಡ್ಕೊಳ್ಳಿ. ಅಣ್ಣ ನನಗೆ ಈ ಪ್ರಾಡಕ್ಟ್ ನನಗೊಂದು ಫೋಟೋ ಕೊಡಿ, ನಾನು ಇದನ್ನು ಅಮೆಝಾನಲ್ಲಿ ನಾನು ಹಾಕ್ಕೊಳ್ತೀನಿ, ನಾನು ಅದ್ರಲ್ಲಿ ಏನು ಬರುತ್ತೋ ನಾನು ಪ್ರಾಫಿಟಲ್ಲಿ ಇಬ್ಬರು ಶೇರ್ ಮಾಡ್ಕೊಳ್ಳೋ ಅಂತ ನೀವು ಮ್ಯೂಚುವಲ್ ಆಗು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ಕ್ರಿಯೇಟಿವಿಟಿಯಾಗಿ ಒಂದು ಫೋಟೋ ಫ್ರೇಮ್ ಮಾಡೋಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಲ್ವಾ? ಈ ರೀತಿಯಾಗಿ ಕಲೆ ನಿಮ್ಮ ಹತ್ರ ಇತ್ತು ಅಂದರೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇತ್ತು ಅಂದರೆ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾವನ್ನು ಬಳಸಿ, ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್, ನಿಮ್ಗೆ ಒಳ್ಳೆ ಇನ್ಫ್ಲುಯೆನ್ಸರ್ ಆಗಿದ್ದೀರಾ ಅಂದರೆ ನೀವು ಅದ್ಭುತವಾಗಿ ಈ ಬಿಸ್ನೆಸ್
ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ನನಗೆ ಒಳ್ಳೆ ಫಾಲೋವರ್ಸ್ ಇರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಅಂದರೆ ನೀವೊಂದು ಅಮೆಝಾನ್ ಅಸೋಸಿಯೇಟ್ ಅಕೌಂಟ್ ಅಂತ ಬರುತ್ತೆ. ನೀವು ಅದರ ಮೂಲಕ ಕೂಡ ಕಮಿಷನ್ ಬೇಸಿಸಲ್ಲಿ ನೀವು ಆ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡಿ ಆ ಲಿಂಕನ್ನು ಅಲ್ಲಿ ಹಾಕಿ ಅದರಿಂದ ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ ಅದರ ಕಮಿಷನ್ ಬೇಸಿಸ್ ಮೇಲೆ ನೀವು ಇಲ್ಲಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಇಟ್ಸ್ ವೆರಿ ಸಿಂಪಲ್. ನೀವು ಒಂದು ಇನ್ಫ್ಲುಯೆನ್ಸರ್ ಆಗಿರಬೇಕು ಅಥವಾ ಇಲ್ಲ ನಾನು ಪ್ರಾಡಕ್ಟ್ನ ಸೆಲ್ಲೇ ಮಾಡ್ತೀನಿ ಸರ್ ಅಂದರೆ ಈ ಒಂದು 4-5 ಅಪ್ಲಿಕೇಶನ್ಗಳಿದ್ದಾವೆ. ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಮೀಶೋ ಇದೆ, ಹೀಗೆ ಹಲವಾರು ಜಾಗಗಳ ಒಂದು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನು ಹಾಕಿ ಅದಕ್ಕೆ ಆದಂಥ ಒಂದು GST ಬೇಕಾಗುತ್ತೆ. ಅದರ ಮೂಲಕ ನೀವು ಒಂದು ಒಳ್ಳೆ ಅದ್ಭುತವಾಗಿರುವಂಥ ಬಿಸ್ನೆಸ್ನ ಶುರು ಮಾಡಬಹುದು. ಯಾವ್ದು ನನ್ನ ಪ್ರಾಡಕ್ಟ್ ಸೆಲ್ ಆಗುತ್ತೆ, ಯಾವತ್ತು ಇದು ಜನ ಯಾವ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ ಅಥವಾ ನಿಮ್ಮ ಹತ್ರ ಶರ್ಟ್ ಪ್ರಿಂಟಿಂಗ್ ಮಿಷಿನ್ ಅಂಗಡಿ ಇದೆ ಅಂತಂದರೆ ನೀವು ಕೂಡ ಇದನ್ನು ಅಳವಡಿಸ್ಕೋಬೋದು. ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಅಳವಡಿಸ್ಕೋಬೋದು. ಜೊತೆಗೆ ನಿಮ್ಮ ಪ್ರಾಡಕ್ಟನ್ನು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಹೀಗೆ ಇನ್ನಿತರ ಯಾವುದೇ ಅಪ್ಲಿಕೇಶನಲ್ಲಿ ನೀವು ಒಂದು ಲಿಸ್ಟಿಂಗನ್ನು ಮಾಡಿ ನಿಜವಾಗ್ಲೂ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ದ ಮೋಸ್ಟ್ 5 ಪ್ರಾಮಿಸಿಂಗ್ ಪ್ಲಸ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸನ್ನು ನೀವು ಕೂಡ ಮಾಡಬೇಕು ಅಂದರೆ ಅತಿ ಹೆಚ್ಚು ಅಷ್ಟೊಂದು ಇನ್ವೆಸ್ಟ್ಮೆಂಟೇ ಬೇಕಾಗಿಲ್ಲ. ನೀವು ಈಸಿಯಾಗಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ. ಇವತ್ತೇ ಮೊದಲನೇ ಸ್ಟೆಪ್ ಇಡಿ, ಕುತ್ಕೊಳ್ಳಿ, ಯೋಚನೆ ಮಾಡಿ. ಒಂದಷ್ಟು ವೆಬ್ಸೈಟ್ಗಳಿವೆ. ಇವತ್ತು ಯೂಟ್ಯೂಬ್ಗಿನ ಒಬ್ಬ ದೊಡ್ಡ ಟೀಚರ್ ಬೇಕಾಗೇ ಇಲ್ಲ. ಅಲ್ಲೊಂದಷ್ಟು ಸರ್ಚ್ ಮಾಡಿ ಯಾವುದು ಬೂಮಿಂಗ್ ಇದೆ, ಯಾವುದು ನೀಶ್ ಕಾಂಟೆಂಟು ಅಥವಾ ಎಲ್ಲಿ ಜಾಗದಲ್ಲಿ ನಾನು ಪ್ರಾಡಕ್ಟನ್ನು ಸೆಲ್ ಮಾಡ್ಕೋಬೋದು ನಾನು ಅಂತ ತಿಳ್ಕೊಂಡು ನಿಜವಾಗ್ಲೂ ಇಸ್ ದ ಫಸ್ಟ್ ಸ್ಟೆಪ್ ಅಂದ್ಕೊಳ್ಳಿ. ಈ ವಿಡಿಯೋ ನೋಡ್ತಿರೋರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಡಿಯೋ ಮೂಲಕ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.